ಹರೇ ಕೃಷ್ಣ ಗೆಳೆಯರೇ. ಬರ್ಬರಿಕ ಘಟೋತ್ಕಚನ ಮಗ, ಭೀಮನ ಮೊಮ್ಮಗ. ಬಿಲ್ಲು ವಿದ್ಯೆಯಲ್ಲಿ ಕರ್ಣಾರ್ಜುನರಷ್ಟೇ ಪ್ರವೀಣನಾಗಿದ್ದ. ಅವನು ಉಗ್ರ ತಪಸ್ಸು ಮಾಡಿ ಶಿವನಿಂದ ವರವನ್ನು ಪಡೆದಿದ್ದ. ಮಹಾಭಾರತ ಯುದ್ಧ ಘೋಷಣೆಯಾದಾಗ ತಾನು ಯುದ್ಧದಲ್ಲಿ ಪಾಲ್ಗೊಳ್ಳಲು ರಣರಂಗಕ್ಕೆ ಬಂದಾಗ ಅವನ ಸಾಮರ್ಥ್ಯದ ಅರಿವಿದ್ದ ಕೃಷ್ಣ ಬರ್ಬರಿಕನನ್ನು ಕುರಿತು, ನೀನು ಯಾರ ಪಕ್ಷ ವಹಿಸಿ ಯುದ್ಧ ಮಾಡುವೆ ಎಂದು ಕೇಳಿದರು. ಅದಕ್ಕೆ ಬರ್ಬರಿಕ, ನಾನು ನನ್ನ ತಾಯಿ ಹಾಗೂ ಗುರುಗಳಿಗೆ ಕೊಟ್ಟ ಮಾತಿನಂತೆ ದುರ್ಬಲ ಸೈನ್ಯದ ಜೊತೆ ಸೇರಿ ಯುದ್ಧ ಮಾಡುವೆ ಎಂದು ಹೇಳಿ ಕೌರವರ ಪಕ್ಷ ವಹಿಸಲು ನಿರ್ಧರಿಸಿದಾಗ, ಒಂದು ವೇಳೆ ಅವಕಾಶ ಕೊಟ್ಟರೆ ಯುದ್ಧ ಸಮಾಪ್ತಿಯಾಗದು ಎಂದು ಯೋಚಿಸಿ ಬರ್ಬರಿಕ, ನಿನ್ನ ಪರಾಕ್ರಮ, ಗುರುಭಕ್ತಿ, ಮಾತೃಭಕ್ತಿಯನ್ನು ಬಹಳವಾಗಿ ಮೆಚ್ಚಿಕೊಂಡಿರುವ ನಾನು ನಿನಗೆ ವರವನ್ನು ಕೊಡಲು ಇಚ್ಛಿಸಿದ್ದೇನೆ. ನಿನಗೇನು ವರ ಬೇಕೋ ಕೇಳು, ಅನುಗ್ರಹಿಸುತ್ತೇನೆ ಎಂದರು. ಅದಕ್ಕೆ ಬರ್ಬರಿಕ, ಭಗವಂತ, ಯಾವುದೇ ವರದ ಅಪೇಕ್ಷೆ ಇಲ್ಲ. ಆದರೆ ಕೊಡಲೇಬೇಕೆನಿಸಿದರೆ ನನ್ನಿಂದ ಧರ್ಮರಕ್ಷಣೆಗೆ ಸಹಾಯಕವಾಗುವ ಯಾವುದೇ ಕೆಲಸವನ್ನಾದರೂ ನೀಡಿ ಸಂತೋಷದಿಂದ ಸ್ವೀಕರಿಸುತ್ತೇನೆ ಎಂದ. ಆಗ ಕೃಷ್ಣ, ಬರ್ಬರಿಕ, ನಿನ್ನಿಂದ ಧರ್ಮರಕ್ಷಣೆಯ ಮಾತು ಬಂದಿದೆ. ಧರ್ಮರಕ್ಷಣೆಗಾಗಿ ನಿನ್ನ ಶಿರಸ್ಸನ್ನು ಕತ್ತರಿಸಿ ಕೊಡುವೆಯಾ ಎಂದು ಕೇಳಿದರು. ಚಿಕ್ಕಂದಿನಲ್ಲಿ ಬರ್ಬರಿಕನಿಗೆ ಅವನ ತಾಯಿ, ಅವನು ಕೃಷ್ಣನಿಂದ ಕೊಲ್ಲಲ್ಪಟ್ಟರೂ ಮುಕ್ತಿ ಸಿಗುವುದೆಂದು ಹೇಳಿದ್ದ ಮಾತು ನೆನಪಿಗೆ ಬಂದು, ಪರಮಾತ್ಮ, ನಾನು ಸಿದ್ಧನಾಗಿದ್ದೇನೆ. ಅದಕ್ಕೂ ಮುನ್ನ ನನ್ನದೊಂದು ಕೋರಿಕೆ ಇದೆ. ಅದೇನೆಂದರೆ, ನಡೆಯಲಿರುವ ಕುರುಕ್ಷೇತ್ರ ಯುದ್ಧವನ್ನು ಸಂಪೂರ್ಣವಾಗಿ ನೋಡಲು ಅವಕಾಶ ಕಲ್ಪಿಸಿ ಎಂದ. ನಿನ್ನಿಚ್ಛೆಯಂತೆಯೇ ಆಗಲಿ ಎಂದ ಕೃಷ್ಣ ತನ್ನ ಸುದರ್ಶನ ಚಕ್ರದಿಂದ ಅವನ ತಲೆಯನ್ನು ಕತ್ತರಿಸಿ ಆ ಶಿರವು ರಣರಂಗದ ಬಳಿ ಎತ್ತರದ ಗುಡ್ಡವೊಂದರ ಮೇಲೆ ಬೀಳುವಂತೆ ಮಾಡಿ ದಿವ್ಯ ದೃಷ್ಟಿಯನ್ನು ಕರುಣಿಸಿದರು. ಮಹಾಭಾರತ ಯುದ್ಧದ ಕೊನೆಯ ದಿನ. ಯುದ್ಧದಲ್ಲಿ ಜಯಶೀಲರಾದ ಪಾಂಡವರು ಜಯವನ್ನು ಸಂಭ್ರಮಿಸುತ್ತಿದ್ದಾಗ ಯಾರೋ ಗಹಿಗಹಿಸಿ ನಗುತ್ತಿರುವ ದನಿಯನ್ನು ಕೇಳಿದರು. ಆಶ್ಚರ್ಯಚಕಿತರಾದ ಅವರು, ಹೀಗೆ ಗಹಿಗಹಿಸಿ ನಗುತ್ತಿರುವವರು ಯಾರಿರಬಹುದು ಎಂದು ಕುತೂಹಲದಿಂದ ದನಿ ಬರುವ ಕಡೆಗೆ ಹೋಗಿ ನೋಡಿದಾಗ ನಗುತ್ತಿರುವ ಬರ್ಬರಿಕನ ಶಿರ ಕಂಡಿತು. ಶಿರದ ಬಳಿ ಬಂದ ಪಾಂಡವರು, ಹೀಗೇಕೆ ನಗುತ್ತಿರುವೆ? ನಮ್ಮ ಗೆಲುವನ್ನು ಕಂಡು ಅಪಹಾಸ್ಯ ಮಾಡುವಂತಿದೆ ನಿನ್ನ ನಗು. ನಾವೆಷ್ಟು ಪರಾಕ್ರಮದಿಂದ ಹೋರಾಡಿ ಈ ಯುದ್ಧವನ್ನು ಜಯಿಸಿದೆವೆಂದು ನಿನಗೇನು ಗೊತ್ತು ಎಂದರು. ಅವರ ಮಾತನ್ನು ಕೇಳಿ ಬರ್ಬರಿಕ ಪುನಃ ಜೋರಾಗಿ ನಗಲು ಪ್ರಾರಂಭಿಸಿದರು. ಬರ್ಬರಿಕ, ಈಗಲಾದರೂ ನಿನ್ನ ನಗುವಿನ ಕಾರಣವೇನೆಂದು ತಿಳಿಸು ಎಂದರು. ಆಗ ಬರ್ಬರಿಕ ಹೇಳಿದ, ನಾವೆಷ್ಟು ಪರಾಕ್ರಮದಿಂದ ಹೋರಾಡಿ ಗೆದ್ದೆವೆಂದು ಹೇಳಿಕೊಳ್ಳುತ್ತಿರುವಿರಲ್ಲ. 18 ದಿನಗಳ ಕಾಲ ನಡೆದ ಯುದ್ಧದಲ್ಲಿ ವೀಕ್ಷಿಸಿದ್ದೇನೆ. ನಿಜ ಹೇಳಬೇಕೆಂದರೆ ನೀವು ಯಾರೂ ಹೋರಾಡಲಿಲ್ಲ. ನಿಮ್ಮ ಹೋರಾಟ ಕಣ್ಣಿಗೆ ಬೀಳಲೇ ಇಲ್ಲ. ಏಕೆಂದರೆ ಎಲ್ಲೆಲ್ಲೂ ಶ್ರೀಕೃಷ್ಣ ಪರಮಾತ್ಮನ ಸುದರ್ಶನ ಚಕ್ರವೇ ಓಡಾಡುತ್ತಿತ್ತು. ಭೀಷ್ಮ, ದ್ರೋಣ, ಕರ್ಣ, ಜಯದ್ರಥ ಮುಂತಾದ ಅತಿರಥ ಮಹಾರಥರನ್ನು, ಅವರ ಸೈನ್ಯವನ್ನು ಧರೆಗುರುಳುವಂತೆ ಮಾಡುತ್ತಿತ್ತು. ಕೃಷ್ಣನ ಶಕ್ತಿಯೇ ಅಂಥದ್ದು. ಅವರ ಅನುಗ್ರಹದಿಂದಲೇ ನಿಮಗೆ ಜಯ ಲಭಿಸಿದ್ದು. ಇದು ನಿಮಗೆ ಗೊತ್ತಿರಲಿ ಎಂಬುದನ್ನು ತಿಳಿಸುವ ಉದ್ದೇಶದಿಂದಲೇ ನಾನು ನಕ್ಕಿದ್ದು ಎಂದಾಗ ಪಾಂಡವರಿಗೆ ಈ ಯುದ್ಧದ ನಿಜವಾದ ಸೂತ್ರಧಾರಿ ಯಾರೆಂಬುದು ಅರಿವಾಯಿತು. ಇದರಿಂದ ನಾವು ತಿಳಿಯುವುದೇನೆಂದರೆ, ದೇವರ ಇರುವಿಕೆಯನ್ನು ಮರೆತು ಎಲ್ಲವೂ ನನ್ನಿಂದಲೇ ಆಗಿದ್ದು, ನಮ್ಮಿಂದಲೇ ಆಗಿದ್ದು ಎಂದು ನಂಬಿಸುವುದು ಮೂರ್ಖತನವಷ್ಟೇ ಅಲ್ಲ, ಅಪಾಯ ಕೂಡ. ಏಕೆಂದರೆ ನಮ್ಮೆಲ್ಲ ಶಕ್ತಿಗಳಿಗೂ ಮೂಲ ಆ ಭಗವಂತ. ಅವನಿಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯು ಅಲುಗಾಡದು. ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ.